ಎಸ್ ಹೆಂಗನ್ನಿಸ್ತು ಅನ್ಶು? ತುಂಬ ಚೆನ್ನಾಗಿದೆ ಮೂವಿ, ರಾ ಆನೆಸ್ಟಿ ಇದೆ. ಆಮೇಲೆ ಐ ಥಿಂಕ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಇಟ್ಸ್ ಅ ಡಿಫ್ರೆಂಟ್ ಮೂವಿ, ಫಸ್ಟ್ ಟೈಮ್ ಅಂತ ಅನ್ನಿಸ್ತು. ಆ್ಯಂಡ್ ಇಟ್ ಇಸ್ ರಿಯಲಿ ಗುಡ್, ವರ್ತ್ ವಾಚಿಂಗ್. ನೋಡೋರಿಗೆ ಏನು ಹೇಳ್ತಾರೆ ಆಡಿಯನ್ಸ್ಗೆ? ಐ ಥಿಂಕ್ ಇಂಥ ಮೂವೀಸ್ನ ನೋಡಬೇಕು, ಯಾಕಂದರೆ ಸೈಕಡೆಲಿಕ್ ಥ್ರಿಲ್ಲರ್ ಅಲ್ವಾ. ಸೊ ಐ ಥಿಂಕ್ ಈಗಿನ ಜನ್ರೇಷನ್ಗೆ ಇದು ತುಂಬ ಇಂಪಾರ್ಟೆಂಟ್ ಮೂವಿ ಅಂತಲೂ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಸಿಂಗಲ್ ಹೀರೋಯಿನ್ ಆದರೆ ಸಿಂಗಲ್ ಸ್ಟಾರ್ ಕಾಸ್ಟ್ ಹಾಕ್ಕೊಂಡು ಈ ಥರ ಮಾಡಿರೋದು ತುಂಬ ಡಿಫ್ರೆಂಟ್ ಆಗಿದೆ. ಆ ಲಾಸ್ಟ್ ಟ್ವಿಸ್ಟಲ್ಲೇ ಒಂದು ಸ್ವಲ್ಪ ಎಲ್ಲರಿಗೂ ಸ್ಟೋರಿ ಬಗ್ಗೆ ಗೊತ್ತಾಗುತ್ತೆ. ಲಾಸ್ಟ್ವರೆಗೂ ನೋಡಬೇಕು, ಚೆನ್ನಾಗಿದೆ. ಸಿಂಗಲ್ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಇದೆ. ಆ ನವರಸ ಅಂತ ಏನು ಮಾಡಿದ್ದೀರಾ ಅದೆಲ್ಲ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಇದೊಂದು ಡಿಫ್ರೆಂಟ್ ಮೂವಿ, ಯಾಕಂದರೆ ಈ ಥರದ ಮೂವಿ ನಾವು ನೋಡೇ ಇಲ್ಲ. ಒಂದು ಸಿಂಗಲ್ ಒಂದು ಹೀರೋಯಿನ್ ಇಟ್ಕೊಂಡು ಇಡೀ ಎಂಟೈರ್ ಮೂವಿ ಕ್ಯಾರಿ ಮಾಡೋದು ನಿಜಲ್ಲೂ ಚಾಲೆಂಜಿಂಗು. ಬಟ್ ತುಂಬ ಚೆನ್ನಾಗಿದೆ. ಇಂಡಿಯಾದಲ್ಲೇ ನಾನು ಎಲ್ಲೂ ನೋಡಿಲ್ಲ ಈ ಥರ ಮೂವಿನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರು ಈ ಥರ ಮೂವಿನೇ ಮಾಡಿಲ್ಲ. ಒಂದು ಸಿಂಗಲ್ ಕ್ಯಾರೆಟ್ ಇಟ್ಕೊಂಡು ಎಂಟೈರ್ ಮೂವಿನ ಸೀಟ್ ಮೇಲೆ ಕುಂತ್ಕೊಂಡು ನೋಡೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅನ್ಸು ಟೀಮ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಎಸ್ಪೆಷಲಿ ಲೇಡೀಸ್ಗೆ ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಟು ಸಿ ದಿಸ್ ಮೂವಿ. ಎಮೋಷ್ನಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ವೆರಿ ರೇರ್, ಒನ್ ಆಫ್ ಅ ಕೈಂಡ್ ಮೂವಿ. ಇಂಗ್ಲೀಷಲ್ಲಿ ನೋಡ್ತಿದ್ವಿ ನಾವು. ಕನ್ನಡ ಮೂವೀಸಲ್ಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಅಂತೂ ಐ ಥಿಂಕ್ ಯು ವಿಲ್ ನೆವರ್ ಎಕ್ಸ್ಪೆಕ್ಟ್. ಆ ಥರ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಯು ಶುಡ್ ನೆವರ್ ಮಿಸ್. ಓಕೆ, ಅಮೇಝಿಂಗ್ ಮೂವಿ. ಟೈಟ್ ಸ್ಕ್ರಿಪ್ಟ್ ಕೀಪ್ಸ್ ಯು ಗ್ರಿಪ್ಡ್ ಆನ್ ದ ಸೀಟ್. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ಎಲ್ಲನೂ, ಸ್ಕ್ರಿಪ್ಟು, ಸ್ಟೋರಿ, ಎವ್ರಿಥಿಂಗ್ ಇಸ್ ಗುಡ್. ಆ್ಯಂಡ್ ಆ್ಯಕ್ಟಿಂಗ್ ಮಾತಾಡೋಂಗೆ ಇಲ್ಲ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಒಂದು ಲೈನು ಮಿಸ್ ಮಾಡೋಕ್ಕಾಗಲ್ಲ. ಡೈಲಾಗ್ಸಿಂದ ಆಗಲಿ, ಸ್ಕ್ರೀನ್ ಪ್ಲೇಯಿಂದ ಆಗಲಿ ಯಾವುದೂ ಮಿಸ್ ಮಾಡೋಕ್ಕಾಗಲ್ಲ. ಅಷ್ಟು ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿದೆ. ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ. ಪ್ಲೀಸ್ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ ಅನ್ಶು ಮೂವಿ. ಆಲ್ ದಿ ಬೆಸ್ಟ್. ಇಲ್ಲ, ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಅಂದರೆ ಒಬ್ಬರೇ ಇಷ್ಟು ಹೊತ್ತು ಇಷ್ಟು ದೊಡ್ಡ ಡ್ಯೂರೇಷನಲ್ಲಿ ಕಟ್ ಹಾಕೋದು ತುಂಬ ಕಷ್ಟ. ಅದನ್ನು ನಿಶಾ ಮಾಡಿದ್ದಾಳೆ. ಅವಳ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ. ಐ ಥಿಂಕ್ ಈ ಮೂವಿ ಎಲ್ರಿಗೂ ರೀಚ್ ಆಗಬೇಕು. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್. ನಾನು ಆ್ಯಕ್ಚುಲಿ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಅರ್ಧ ಸಿನಿಮಾ ಆದಮೇಲೆ ಬಂದೆ, ಬಿಕಾಸ್ ನಾನೆಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದೆ. ಬಟ್ ಅರ್ಧ ಏನು ನೋಡಿದ್ನೋ ಅವಳ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಅಮೇಝಿಂಗ್ ಆಗಿ ಮಾಡಿದ್ದಾಳೆ. ಖಂಡಿತವಾಗ್ಲೂ ಫುಲ್ ಪಿಕ್ಚರ್ ನೋಡಿ ಓಕೆ ಇನ್ನೊಂದ್ಸಲ ರಿವ್ಯೂ ಕೊಡ್ತೀನಿ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ಕಥೆನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಹೆಂಗಂದರೆ ವಿಮೆನ್ ಓರಿಯೆಂಟೆಡ್ ಮೂವಿ ಆಗಿರ್ಬೋದು, ಆದರೆ ನಾನು ಹೇಳ್ತಿರೋದು ಈವನ್ ಮೆನ್ ಶುಡ್ ವಾಚ್ ದಿಸ್. ಯಾಕಂತ ಹೇಳಿದರೆ ವಿಮೆನ್ಗೆ ಅರ್ಥ ಆಗುತ್ತೆ. ಅವರನ್ನು ಅದರಲ್ಲಿ ನೋಡ್ತಾರೆ. ಅದೇ ಮೆನ್ನಿಗೂ ಕೂಡ ಅರ್ಥ ಆಗುತ್ತೆ ಯಾವ ಥರ ಒಂದು ಫೇಸ್ ಮಾಡ್ತಾರೆ, ವಿಮೆನ್ ಯಾವ ಥರ ಫೇಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ಸ್ ಇದೆಯಲ್ಲ, ಎವ್ರಿ ಸೆಕೆಂಡ್ ಇನ್ನೇನಾಗುತ್ತೆ ಏನಾಗುತ್ತೆ ಅಂತೇಳಿ ಆ ಕುತೂಹಲನ ಮೂಡಿಸುತ್ತೆ ಮೂವಿ. ಕ್ಲೈಮ್ಯಾಕ್ಸಲ್ಲಿನೇ ಗೊತ್ತಾಗೋದು ಏನು ಅಂತ, ರಿಯಲ್ ಇದು ಯಾರು ಏನು ಎಂತ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ನನಗೆ ಮೊದಲಿಂದಲೇ 2019 ನಾವು ಒಂದು ಮೂವಿ ಮಾಡಿದಾಗ್ಲಿಂದಲೇ ಪರಿಚಯ ಆಗಿದ್ದು. ಸೊ ಇಷ್ಟು ಈ ರೀತಿ ಯೋಚನೆ ಮಾಡಿ ಈ ರೀತಿ ಮೂವಿ ತೆಗಿತಾರೆ ಅಂತ ರಿಯಲಿ ಪ್ರೌಡ್. ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ. ಹಾಗೆ ನಿಶಾ ಅವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಅದೇ 9 ಎಲ್ಲ ನವರಸಗಳು ಬಂದುಬಿಟ್ಟಿದೆ. ಸೊ ಎಲ್ಲರೂ ನೋಡಬೇಕು. ಎಲ್ಲರೂ ಅಂದರೆ ಈವನ್ ವುಮೆನ್, ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ವುಮೆನ್ ಓರಿಯೆಂಟೆಡ್ ಮೂವಿ ಆಗಿರ್ಬೋದು, ಬಟ್ ಮೆನ್ ಸಹ ನೋಡಲೇಬೇಕಾದ ಮೂವಿ, ಎಲ್ಲರೂ ನೋಡಬೇಕಾದ ಮೂವಿ. ಹಲೋ, ಭಾಳ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ. ಅಂದರೆ ಇದೊಂದು ವುಮನ್ ಸೆಂಟ್ರಿಕ್ ಫಿಲಮು. ಅನ್ಶು ಪಾತ್ರದಲ್ಲಿ ನಿಶಾ ಅವ್ರ ಪಾತ್ರನ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅನಿಸ್ತು. ಫಿಲಮಲ್ಲಿ ಎಲ್ಲೂ ಬೋರ್ ಆಗಲ್ಲ, ಭಾಳ ಗ್ರಿಪ್ಪಿಂಗ್ ಆಗಿದೆ. ಸ್ಕ್ರೀನ್ ಪ್ಲೇ ಸಹ ಭಾಳ ಚೆನ್ನಾಗಿದೆ. ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಎಫರ್ಟ್. ಥ್ಯಾಂಕ್ ಯು. ಸೇಮ್. ಮತ್ತು ಇಲ್ಲಿರೋ ಪಾತ್ರಗಳಲ್ಲಿ ಭಾಳ ಏನಂದರೆ ಒಂದೇ ಫಿಮೇಲ್ ಆ್ಯಕ್ಟ್ರೆಸ್ನ ನೋಡಿ ತುಂಬ ವರ್ಷಗಳೇ ಆಗಿತ್ತು ಅನಿಸುತ್ತೆ. ಸೊ ಕ್ವೈಟ್ ಆ್ಯನ್ ಇಂಪ್ರೆಸಿವ್ ಕ್ಯಾರೆಕ್ಟರ್ ವಿಚ್ ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ಇನ್ ಲೈಫ್. ಅದನ್ನು ಭಾಳ ರಿಯಲಿಸ್ಟಿಕ್ ಆಗಿ, ಭಾಳ ಗ್ರಿಪ್ಪಿಂಗ್ ಆಗಿ, ಎಲ್ಲೂ ಬೋರ್ ಆಗದೇ ಇರೋ ಹಂಗೆ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್.
women-centric film was waited for a very long time in the Kannada film industry. It's a good start, and I wish all the best for the team. Sound score is amazing. Thank you. You should all see the movie.